ಗುಡ್ ಮಾರ್ನಿಂಗ್ ಎವ್ರಿವಾನ್. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾವು ಹೇಗೆಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೀವು ನಿಮ್ಮ ಮನೆಗಳಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಈ ಸಲ ಸಂಕ್ರಾಂತಿ ಹಬ್ಬದ ದಿನವೇ ನಾಗರ ಹಬ್ಬನೂ ಕೂಡ ಮಾಡಿದ್ವಿ. ನಮ್ಮ ಮನೆಯವ್ರ ತಮ್ಮ ಉಮಣರ ಮನೆಯಲ್ಲೇ ನಾವೆಲ್ಲ ಒಟ್ಟಿಗೆ ಮಾಡಿದ್ವಿ ಒಂದೇ ಕಡೆ. ನಾಗರು ಅಂದರೆ ಕೆಲವರಿಗೆ ಗೊತ್ತಿರಲ್ಲ, ಹಾಗೆ ಕೆಲವು ಕಡೆ ಮಾಡಲ್ಲ. ಈವನ್ ನಮ್ಮ ಅಮ್ಮನ ಮನೆಯಲ್ಲಿ ಇದನ್ನು ಮಾಡಲ್ಲ. ಇಲ್ಲಿಗೆ ಬಂದ ಮೇಲೆ ನಾನು ನೋಡಿಕೊಂಡು ಕಲ್ತಿದ್ದು. ಸೊ ಕೆಲವರು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಇದನ್ನು ಮಾಡ್ತಾರೆ. ನಾವು ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತೀವಿ. ಯೂಶ್ವಲಿ ಮಂಗಳವಾರ ಶನಿವಾರ ನಾವು ಈ ಹಬ್ಬ ಮಾಡೋದು. ಈ ಸಲ ಮಂಗಳವಾರ ಬಂದಿದೆ. ಸಂಕ್ರಾಂತಿ ಹಬ್ಬ ಮತ್ತು ನಾಗರು ಒಂದೇ ದಿನ ಬಂದಿದೆ. ಸೊ ಉಪವಾಸ ಇದ್ದು ಮಾಡಬೇಕು ನಾವು ಈ ಹಬ್ಬನ. ನಾವು ಇದಕ್ಕೆ ಕಿಚುಡಿ, ಕಾಳು ಮತ್ತು ಈರುಳ್ಳಿ, ಹೂ ಪಲ್ಯ, ಕಾಯಿ ರಸ, ತುಪ್ಪ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಊಟ ಮಾಡೋದು. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಗೋಮ ಹಾಕ್ಕೊಂಡು ಹಬ್ಬದ ಅಡುಗೆನ ಶುರು ಮಾಡಬೇಕು. ಕಿಚಡಿ ಮಾಡೋಕ್ಕೆ ಹುರುಳಿಕಾಳು ನೀಟ್ ಮಾಡಿ, ಅಂದರೆ ಕಲ್ಲೆಲ್ಲ ಆರಿಸಿ ಅದನ್ನು ಹುರ್ಕೊಂಡು ಅದು ಆರಿದ ಮೇಲೆ ಕಲ್ಲಲ್ಲಿ ನೀಟಾಗಿ ಉಜ್ಜಿ ಸಿಪ್ಪೆ ಎಲ್ಲ ತೆಗೆದು ಬೇಳೆ ಮಾಡಿ 1-2 ಸಲ ನೀಟಾಗಿ ತೊಳೆದು ಅದನ್ನ ಕುಕ್ಕರಿಗೆ ಹಾಕಿ ಒಂದು ವಿಷಲ್ ಮಾಡಬೇಕು. ಹುರುಳಿಕಾಳು ಬೆಂದ ಮೇಲೆ ಅದೇ ಕುಕ್ಕರಿಗೆ 3 ಗ್ಲಾಸಷ್ಟು ಅಕ್ಕಿನ ಹಾಕಿ 6 ಗ್ಲಾಸಷ್ಟು ನೀರು ಹಾಕಬೇಕು. ನಾನು ಇಲ್ಲಿ 1 ಗ್ಲಾಸ್ ಹುರುಳಿಕಾಳಿಗೆ 3 ಗ್ಲಾಸಷ್ಟು ಅಕ್ಕಿ ಹಾಕಿ 6 ಗ್ಲಾಸ್ ನೀರು ಹಾಕಿ, ಏಲಕ್ಕಿ 4-5 ಫ್ಲೇವರ್ಗೆ, ಹುರಿದು ಪುಡಿ ಮಾಡಿರೋ ಮೆಂತ್ಯ ಪುಡಿ, ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ 1 ವಿಷಲ್ ಮಾಡಿದರೆ ಹುರುಳಿಕಾಳು ಕಿಚಡಿ ರೆಡಿ ಆಗುತ್ತೆ. ತುಪ್ಪನೂ ಕಾಯಿಸಿ ರೆಡಿ ಮಾಡಿಟ್ಕೊಂಡ್ವಿ. ಇವ್ರು ತುಪ್ಪ ಕಾಯಿಸ್ಬೇಕಾದ್ರೆ ಏನೆಲ್ಲ ಹಾಕ್ತಾರೆ ಅಂದರೆ ಏಲಕ್ಕಿ, ಕಾಳುಮೆಣಸು, ಬೆಳ್ಳುಳ್ಳಿ, ಅರಿಶಿನ, ಮೆಂತ್ಯ ಪುಡಿ, ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತಾರೆ, ವಿಳೆದೆಲೆ, ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಕಾಯಿಸಿ ಎತ್ತಿಟ್ಕೊಂಡ್ರು ಸೋಸಿ. ನೆಕ್ಸ್ಟು ಪಲ್ಯ ಮಾಡೋಕ್ಕೆ ಅವರೆಕಾಳು, ಚಪ್ರದ ಅವರೆಕಾಯಿ, ಈರುಳ್ಳಿ, ಹೂವು, ಬದನೆಕಾಯಿ. ನಾವಿಲ್ಲಿ 2 ಥರ ಬದನೆಕಾಯಿ ಯೂಸ್ ಮಾಡ್ತಾಯಿದ್ದೀವಿ. ಒಂದು ಎಣ್ಗಾಯಿ ಮಾಡ್ತೀವಲ್ಲ ಅದು ಸಣ್ಣದ ಬದನೆಕಾಯಿ, ಮತ್ತು ಇನ್ನೊಂದು ನಾವು ವಾಂಗಿಬಾತಿಗೆ ಯೂಸ್ ಮಾಡ್ತೀವಲ್ಲ ಉದ್ದದ ಬದನೆಕಾಯಿ ಅದು. ತರಕಾರಿನೆಲ್ಲ ಕ್ಲೀನಾಗಿ ಕಟ್ ಮಾಡಿಟ್ಕೊಂಡ್ವಿ. ನೆಕ್ಸ್ಟ್ ಒಂದು ಪಾತ್ರೆಗೆ ಅವರೆಕಾಳನ್ನ ಹಾಕಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರನ್ನ ಹಾಕ್ಕೋಬೇಕು. ನಾವಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಪಾತ್ರೆಯಲ್ಲೇ ಮಾಡ್ತಾಯಿದ್ದೀವಿ. ಯೂಶ್ವಲಿ ಪಾತ್ರೆಯಲ್ಲೇ ಮಾಡಬೇಕು ಇದನ್ನು. ಅವರೆಕಾಳು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಅಂದಾಗ ಅದಕ್ಕೆ ಚಪ್ರದ ಅವರೆಕಾಯಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ, ನೆಕ್ಸ್ಟು ಈರುಳ್ಳಿ, ಹೂವು 2 ಕಟ್ಟು. ಇಲ್ಲಿ ನಾವು ಫ್ರೆಶ್ ಆಗಿ ಹುರಿದು ಮಾಡ್ಕೊಂಡಿರೋ ಪುಡಿಗಳನ್ನೇ ಯೂಸ್ ಮಾಡಬೇಕು. ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ, ಅದ್ರ ಬದಲಾಗಿ ನಾವು ಮೆಣಸಿನ ಪುಡಿ ಯೂಸ್ ಮಾಡ್ತಾ ಇರೋದಿಲ್ಲಿ. ಮೆಣಸಿನ ಪುಡಿನೇ ಹಾಕಿ ಮಾಡಬೇಕು ಆ್ಯಕ್ಚುಲಿ ಇವತ್ತು ಈ ಪಲ್ಯಕ್ಕೆ. ನಾವು ಈ ಪಲ್ಯಕ್ಕೆ 3 ಸ್ಪೂನು ಮೆಣಸಿನ ಪುಡಿ, 3 ಸ್ಪೂನು ಜೀರಿಗೆ ಪುಡಿ ಹಾಕಿ. ಈ ಹಬ್ಬ ಸ್ಪೆಷಲ್ ಏನಂದರೆ ಎಣ್ಣೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ನಾವು ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಅದೇ ಈ ಹಬ್ಬದ ಸ್ಪೆಷಲ್ಲು. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಹುಣಸೆ ರಸ ಹಾಕಬೇಕು. ಹುಣಸೆ ರಸ ಇದು ಮೇಯ್ನ್ ಆ್ಯಕ್ಚುಲಿ. ಹುಣಸೆಕಾಯಿನ ಬೇಯಿಸ್ಕೊಂಡು ಅದು ತಣ್ಣಗಾದಮೇಲೆ ಎಲ್ಲ ನೀಟಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಸೋಸಿ ರಸ ತೆಗೆದು ನಾವು ಈ ಪಲ್ಯಕ್ಕೆ ಹಾಕಬೇಕು. ಇದು ಮೇನ್ ಇಂಗ್ರೀಡಿಯೆಂಟು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಬದನೆಕಾಯಿ ಹಾಕ್ತಾಯಿದ್ವಿ. ಆಲ್ಮೋಸ್ಟ್ ಅದು ಬೆಂದಿದೆ ಅಂದಾಗ ಅದಕ್ಕೆ ಸಾಂಬಾರು ಪುಡಿ 1-2 ಸ್ಪೂನು ಲಾಸ್ಟಿಗೆ ಹಾಕಬೇಕು. ಸಾಂಬಾರು ಪುಡಿ ಇಲ್ಲ ಅಂದರೆ ಅದೊಂಥರ ತಳ ಹಿಡಿದ್ಬಿಡುತ್ತೆ. ಅಕ್ಕಿ ಹಿಟ್ಟು 3 ಸ್ಪೂನು ತಿಕ್ನೆಸ್ಸಿಗೆ ಎಲ್ಲ ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿ ಜರಡಿ ಮಾಡಿ ಹಾಕ್ಕೋಬೇಕು. ಕೊನೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ಪಲ್ಯ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಅಡುಗೆ ಎಲ್ಲ ರೆಡಿ ಆದಮೇಲೆ ನಾವು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ.
ಸರಿ ಓಡ್ತಾರೆ ಈಗ. ಅದೊಂದು ಇಟ್ಕೊಂಡ್ರೆ ಮನೆ ಇದು. ಇದು ಬಾಳೆಹಣ್ಣು ಇದೊಂದು ಇಟ್ಕೊಂಡ್ಬೇಕು. ಅದು ಬಾಳೆದೆಲೆ ಮುಚ್ಕೊಂಡು ಹೋಗ್ಬೇಕು. ಇದೊಂದು ಬಾಳೆದೆಲೆ ಇದಕ್ಕೊಂದು ಬಟ್ಟೆ ಆಗಿದೆಯಾ ಸಣ್ಣದು? ಅದು ಎರಡನ್ನೂ ಓಪನ್ ಮಾಡಿದ್ರು. ಇಷ್ಟು ಸಪ್ರೇಟ್ ಇಟ್ಕೊಳ್ಳೋಣ. ಇದು 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 ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನಾಗರ ಕಲ್ಲಿಗೆ ಹಾಲು ಮತ್ತು ಬೆಣ್ಣೆ ಹಾಕಿ ಪೂಜೆ ಮಾಡಿ ವಾಪಸ್ ಮನೆಗೆ ಬಂದು ನಾವು ಕೂಡ ಊಟ ಮಾಡಬೇಕಾದ್ರೆ 4:15 ಆಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಕಾಯಿ ರಸನೆಲ್ಲ ಪ್ರಿಪೇರ್ ಮಾಡಿ ಸೊ ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ. ಕಿಚಡಿ ಮತ್ತು ಪಲ್ಯ, ಕಾಯಿ ರಸ, ತುಪ್ಪ ತುಂಬಾ ಟೇಸ್ಟಿಯಾಗಿತ್ತು. ಈ ಪಲ್ಯ ಆ್ಯಕ್ಚುಲಿ ಇವತ್ತಿನಕ್ಕಿಂತ ನಾಳೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ನಾಳೆ ಯೂಶ್ವಲಿ ಎಲ್ಲರೂ ಮನೇಲೂ ರೊಟ್ಟಿನೇ ಆಗಿರುತ್ತೆ. ಎಲ್ಲರೂ ನೆಮ್ಮದಿಯಲ್ಲಿ ಊಟ ಮಾಡ್ಕೊಂಡ್ವಿ. ಎಳ್ಳು ಬೆಲ್ಲ ತಿಂದು ನಾವು ಕೂಡ ಮನೆಗೆ ಹೊರಟ್ವಿ. ಸೊ ಮನೆಗೆ ಹೋಗಿ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ, ಅಮ್ಮ ನಾನು ಎಳ್ಬೀರಕ್ಕೆ ಹೋಗ್ತೀನಿ ಅಂದ್ಲು. ಇವನು ಅವಳನ್ನೂ ರೆಡಿ ಮಾಡಿ ಎಳ್ಬೀರಕ್ಕೆ ಕಳಿಸ್ಕೊಟ್ಟೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ವಿಡಿಯೋನ ಹೆಚ್ಚಾಗಿ ನೋಡ್ತಾ ಇರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ನಿಮಗೆ ಯಾವ ರೀತಿ ವೀಡಿಯೋಸ್ ಕಂಟೆಂಟ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.